ಮೊದಲ ಪ್ರೊಫೆಷನ್ನು ಸೆಲ್ಫ್ ಸಫಿಷಿಯೆಂಟ್ ಆದದ್ದು ನಮ್ಮದೇ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಮೇಕಪ್ ಮ್ಯಾನ್ಗಳು ಇಲ್ಲಿ ತಯಾರಾದರು, ಕಾಸ್ಟ್ಯೂಮರ್ಸು, ಆರ್ಟ್ ಡೈರೆಕ್ಟ್ರು ಎಲ್ಲ ಇಲ್ಲಿ ತಯಾರಾದರು. ಈ ಪ್ರೊಫೆಷನ್ಗೆ ಬರೋರಿಗೆ ಸಂಪಾದನೆ ಮಾಡಬೇಕು ಇದೂ ಇರಲೇ ಇಲ್ಲ. ಒಂದು ಲೈಟ್ ಬಾಯಿಂದ ಹಿಡಿದು ಒಂದು ಆರ್ಟಿಸ್ಟ್ವರೆಗೂ ಅದರ ಮೇಲೆ ಒಂದು ಪ್ರೀತಿಯಿಂದ ಬರೋದು. ಒಂದು 3-4 ಟೇಕ್ ಆಗೋಯ್ತು, ಕೋಪ ಬಂದುಬಿಡ್ತು, ಪುಟ್ಟಣ್ಣವ್ರು ಹೊಡೆದ್ಬಿಟ್ರು ಒಬ್ಬಡಿ. ಏನು ಎಷ್ಟು ಸಲ ಹೇಳ್ತೀನಿ ಹಿಂಗೆ ಪುಟ್ಟಣ್ಣವ್ರ ಪಿಕ್ಚರಲ್ಲಿ ನೋಡಬೇಕು, ಟ್ರಾಲಿ ಮೂಮೆಂಟ್ಸ್ ಆಗಲಿ ಇದಾಗಲಿ ಝೂಮ್ ಮೂಮೆಂಟ್ಸ್ ಆಗಲಿ ಎಲ್ಲ ರಿದಮ್ಯಾಟಿಕ್ ಇರುತ್ತೆ. ಸುಮ್ಮನೆ ಅನ್ನೆಸರಿ ಟ್ರಾಲಿ ಇಲ್ಲಿ ತಳ್ಳೋ ಅಲ್ಲಿ ತಳ್ಳೋ ಸುಮ್ಮನೆ ಝೂಮ್ ಮಾಡೋ ಇರೋದು. ನಟನೆ ಮಾಡಿ ತೋರಿಸ್ಬಿಡೋರು. ನೀವು ಅದನ್ನು ಇಮಿಟೇಟ್ ಮಾಡಿ ಅವ್ರು ಹೇಳೋದ್ರಲ್ಲಿ 25 ಭಾಗ 50 ಭಾಗ ಮಾಡಿದ್ರೆ ನೀನು ಒಳ್ಳೆ ಆ್ಯಕ್ಟರ್. ಆಮೇಲೆ ಈ ಬೆಂಗಳೂರಿಗೆ ಬಂದು ಆ ಪ್ರಗತಿ ಸ್ಟುಡಿಯೋ ಕಟ್ಟಿದ್ರೆ ಕಥೆ ಏನು? ಅದೇ ಇಲ್ಲಿ ಬಂದು ಕಟ್ಟಿದ್ವಿ. ಆಮೇಲೆ ಎಲ್ಲರಿಗೂ ಸ್ಟುಡಿಯೋ ಅಗತ್ಯ ಇದೆ ಅಂತ ಅನ್ನಿಸ್ತು. ಎಲ್ಲರೂ ಅಲ್ಲಿಂದನೇ ಕರ್ಕೊಂಬರ್ತಾರೆ. ಪ್ರತಿಯೊಬ್ಬರನ್ನೂ ಅಲ್ಲಿಂದ ಕರ್ಕೊಂಬರ್ತಾಯಿದ್ವಿ. ಹೇಳಿದ್ನಲ್ಲ, ಒಂದು PT ಕಾರ್ ಕೂಡ ಅಲ್ಲಿಂದ ಬರೋದು, ಪ್ರೊಡಕ್ಷನ್ ಹುಡುಗರು ಬರೋದು. ಸೊ ಇನ್ನು ಬಾಕಿದ್ದು ಬಿಡಿ, ಮೇಕಪ್ಪು ಅವರು ಇವರು, ಕ್ಯಾಮ್ರಾಮೆನ್ನು, ಕ್ಯಾಮ್ರಾ ಅಸಿಸ್ಟೆಂಟ್ಸು ಇಲ್ಲಿ ಏನೂ ಇರಲಿಲ್ಲ. ಅಲ್ಲಿಂದಲೇ ಬರಬೇಕು. ಬಂದು ಏನು ಮಾಡೋಕ್ಕಾಗತ್ತೆ? ಇಲ್ಲಿರೋ ಜನ ಇರ್ಬೋದು, ಕೆಲಸ ಗೊತ್ತಿಲ್ಲದೆ ಏನಾಗುತ್ತೆ, ಕೆಲಸ ಗೊತ್ತಿರೋರು ಬರಬೇಕಲ್ಲ. ಹಾಗೆ ಬರೋಕ್ಕೆ ಶುರುವಾಯಿತು. ಒಬ್ಬೊಬ್ಬರು ಅವ್ರು ಬಂದು ಕಾಸ್ಟ್ ಜಾಸ್ತಿ ಆಗೋದು. ಇಲ್ಲಿ ಬಂದು ಅವರಿಗೆಲ್ಲ ಹೋಟೆಲ್ ಕೊಡಬೇಕಿತ್ತು, ಬಸ್ ಚಾರ್ಜು, ಇದು ಟ್ರೈನ್ ಚಾರ್ಜು ಎಲ್ಲ ಈ ಥರ ಆಗೋದು. ಆವಾಗ ನಾವು ಯಾಕಿಲ್ಲೇ ಮಾಡಬಾರ್ದು ಮಾಡಿದ್ವಿ. ಹೇಳಿದ್ಮೇಲೆ ಎಲ್ಲ ಕೆಲವರು ಕೊಡೋಕ್ಕೆ ಶುರು ಮಾಡಿದ್ರು, ಕೆಲವರು ಇಲ್ಲ. ಆಮೇಲೆ ಹಂಗಂಗೆ ಒಂದೊಂದೇ ಪ್ರೊಫೆಷನ್ನು ಬರೋಕ್ಕೆ ಶುರು ಆಯಿತು. ಮೊದಲ ಪ್ರೊಫೆಷನ್ನು ಸೆಲ್ಫ್ ಸಫಿಷಿಯೆಂಟ್ ಆದದ್ದು ನಮ್ಮದೇ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಮೇಕಪ್ ಮ್ಯಾನ್ಗಳು ಇಲ್ಲಿ ತಯಾರಾದರು, ಕಾಸ್ಟ್ಯೂಮರ್ಸು, ಆರ್ಟ್ ಡೈರೆಕ್ಟ್ರು ಎಲ್ಲ ಇಲ್ಲಿ ತಯಾರಾದರು. ನಿಮ್ಮ ಸ್ಟುಡಿಯೋದಲ್ಲಿ ಬೆಳೆದಂಥವ್ರು ಯಾರ್ಯಾರು ಫೋಟೋಗ್ರಾಫರು? ಸುಮಾರು ಜನ. ಇವನು ಬಸವರಾಜ್ ವಾಲಿ, ರವಿ, BL ಬಾಬು, ಆರಾಧ್ಯ, ಬೇಕಷ್ಟು ಜನ. ಈಗ BL ಬಾಬು ಅವ್ನ ಕ್ಯಾಮ್ರಾಮೆನ್ನು, ಅವಾರ್ಡು ಎಲ್ಲ ಬಂತು. ಆ ಬಸವರಾಜ್ ವಾಲಿ ನನ್ನ ಮನೆಯಲ್ಲೇ ಇಟ್ಕೊಂಡಿದ್ದೆ. ಅವನಿಗೆ ಹೋಗ್ಬಿಟ್ಟಲ್ಲ ಅವನು ಬಸವರಾಜ್ ವಾಲಿ. ಅವನು ಸುಮಾರು ಒಂದು 30-40 ಜನ. ಕೆಲವರು ಸಿನಿಮಾ ಲೈನ್ಲಿದ್ದಾರೆ, ಕೆಲವರೆಲ್ಲ ಹೊರಗಡೆ ಹೋಗ್ಬಿಟ್ಟು. ನನಗೆ ನೀವು ಪ್ರಗತಿ ಸ್ಟುಡಿಯೋ ಅಂದರೆ ಅದು ಕನ್ನಡ ಚಿತ್ರರಂಗದ ಚರಿತ್ರೆಯ ಒಂದು ಭಾಗ. ಹೌದು. ಯಾಕೆಂದರೆ ಅಲ್ಲಿ ಏನಂದರೆ ಪ್ರತಿಯೊಬ್ಬರು ಬರೋರು ಕೂತ್ಕೊಂಡು ಹರಟೆ ಹೊಡೆಯೋದಕ್ಕೆ ಮತ್ತು ಡಿಸ್ಕಷನ್ಗೆ. ಯಾರು ಅಂತಿಲ್ಲ, ನೀವು ಎಲ್ಲರೂ ಬರೋರು. ಲಕ್ಷ್ಮೀನಾರಾಯಣ್ ಬರೋರು, ರವಿಯವರು ಬರೋರು, KS ಜಗನ್ನಾಥ್ ಬರೋರು, ನಮ್ಮ ನರೇಂದ್ರ ಬಾಬು ಬರೋರು, ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋಕ್ಕಾರು ಬರೋರು. ಯಾರು ಇಲ್ಲ ಅಂತ ಹೇಳಿಲ್ಲ. ನಮ್ಮ ಲಕ್ಷ್ಮಣ್ ಬರೋರು, ಅರಸು ಕುಮಾರ್, ಆಗಿನ ಪೀರಿಯಡ್ ಪ್ರತಿಯೊಬ್ಬರು ಬಂದು ಒಂದಷ್ಟೊತ್ತು ಕೂತ್ಕೊಂಡು ಮಾತಾಡಿಬಿಟ್ಟು ಹೋಗೋರು. ನಮ್ಮ ಜರ್ನಲಿಸ್ಟ್ಗಳು ಬರೋರು, ನಾರಾಯಣ ಸ್ವಾಮಿಯವ್ರು ಬರೋರು, ಸುಬ್ರಾಯರು ಬರೋರು. ಸುಬ್ರಾವ್ ನಮ್ಮ ಅಣ್ಣವ್ರ ಕ್ಲಾಸ್ಮೇಟ್ಸು, BScನಲ್ಲಿ ಫ್ಯಾಮಿಲಿ ಫ್ರೆಂಡ್ ಅವರು, VN ಸುಬ್ರಾಯರು. ಅದು ಜರ್ನಲಿಸ್ಟ್ಗಳು ಬರೋರು, ಪ್ರೊಡ್ಯೂಸರ್ಸು, ಇವರು ಎಲ್ಲರೂ ಬರೋರು. ಎಲ್ಲ ಕೂತ್ಕೊಂಡು ಹೆಲ್ತಿ ಡಿಸ್ಕಷನ್ಸ್ ಆಗೋದು. ಮತ್ತು ನಿರ್ದೇಶಕರ ಸಂಘ ನಮ್ಮ ಸ್ಟುಡಿಯೋದಲ್ಲಿ ಸ್ಟಾರ್ಟ್ ಆದದ್ದು. ಆಫೀಸು ನಮ್ಮದು, ರಿಜಿಸ್ಟರ್ಡ್ ಆಫೀಸು ನಮ್ಮ ಸ್ಟುಡಿಯೋ ಆಗಿತ್ತು. ಆಮೇಲೆ ಅಲ್ಲಿ ನಾನು ನಮ್ಮ ಅಸೋಸಿಯೇಷನ್ನು ಸ್ಟುಡಿಯೋ ಮಾಡಿ, ಸ್ಟಿಲ್ ಫೋಟೋ ಅಸೋಸಿಯೇಷನ್ನು ನಮ್ಮಲ್ಲೇ ಸ್ಟುಡಿಯೋ ಮಾಡಿ. ಈ ಥರ ಒಂದು ಚಲನಚಿತ್ರದ ಭಾಗ ಆಗಿತ್ತು ಅದು. ಯಾರಾದರೂ ಈಗ ನಮ್ಮ PR ಬರೋದು ಸುಧೀಂದ್ರ, ಎಲ್ಲ ಆಫೀಸ್ಗೂ ಹೋಗಿ ಕೊಡ್ತಾ ಇರಲಿಲ್ಲ ಅವನು ಸುಧೀಂದ್ರ. ಸಣ್ಣ ಅವ್ರಿಗೆ ಬಂದುಬಿಟ್ಟು ಅಲ್ಲಿ ಕೊಟ್ಟಿರ್ತೀನಿ, ಇಸ್ಕೊಳ್ರಿ, ಪ್ರಗತಿ ಕೊಟ್ಟಿದ್ದಾರೆ, ಇಸ್ಕೊಳ್ಳಿ, ಅಲ್ಲಿ ಹೋಗಿ ಇಸ್ಕೊಳ್ಳು, ನಮ್ಮ ಸ್ಟುಡಿಯೋ ಬಂದು ತೊಗೊಂಡೋಗೋರು ಸುಮಾರು ಜನ. ದೊಡ್ಡ ಆಫೀಸ್ಗೆ ಹೋಗಿ ಕೊಟ್ಬಿಡೋನು, ಪ್ರಜಾವಾಣಿ, ಕನ್ನಡಪ್ರಭ ಇಂಥ ಆಫೀಸ್ಗೆ. ಸಣ್ಣದಿದ್ದರೆ ಎಲ್ಲಿ ಹುಡ್ಕೊಂಡು ಹೋಗೋದು ಪಾಪ. ಅವಾಗೆಲ್ಲ ಮ್ಯಾನ್ಯಲ್ ನಮ್ಮ ಸ್ಟುಡಿಯೋಲ್ಲಿ ಕೊಟ್ಬಿಡೋನು ಸುಧೀಂದ್ರ. ಬಂದು ಇಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗೋರು. ಅವ್ರಿಗೆ ಪಾಪ ಆಫೀಸ್ ಇಲ್ಲ, ಏನಿಲ್ಲ, ಒಂದು ಮೀಟಿಂಗ್ ಪಾಯಿಂಟ್ ಅಂತ. ಮೀಟಿಂಗ್ ಪಾಯಿಂಟ್. ಪ್ರೊಫೆಷನನ್ನು ಈ ರೀತಿಯ ಒಂದು ಸುಭಗತನದಿಂದ ಬೆಳೆಸಿದಂಥ ಒಂದು ಚರಿತ್ರೆ ನಿಮ್ಮ ಬೆನ್ನಿಂದಿದೆ. ಆದರೆ ನಿಮ್ಮ ಕಣ್ಣೆದುರನ್ನೇ ನೀವು ಅದು ಬಹಳಷ್ಟು ವಿಕಾರಗೊಂಡದ್ದನ್ನು ನೋಡಿದಿರಲ್ವ? ಈಗ ಇತ್ತೀಚೆಗೆ ಅನ್ನಿಸ್ತಾ ಇದೆ ಅಷ್ಟೇ. ಸಿನಿಮಾ ಅಂದರೆ ಈ ಥರನೂ ಅಂತ ಇವಾಗ ಅನ್ನಿಸ್ತಾ ಇದೆ. ಆಗಿನ ಸಿನಿಮಾದ ನಾಯಕ ನಟರು, ನಾಯಕ ನಟಿಯರು
ಅಥವಾ ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು ಅವರೆಲ್ಲ ಹೇಗಿದ್ದರು? ಅವರ ಒಡನಾಟ ಹೇಗಿತ್ತು? ಅವರ ಬದುಕು ಹೇಗಿತ್ತು? ಇಲ್ಲ, ಇಲ್ಲಿ ನೋಡಿ, ಇಲ್ಲಿ ಆವಾಗ ಈ ಪ್ರೊಫೆಷನ್ಗೆ ಬರೋರಿಗೆ ಸಂಪಾದನೆ ಮಾಡಬೇಕು ಇದು ಇರಲೇ ಇಲ್ಲ. ಒಂದು ಲೈಟ್ ಬಾಯಿಂದ ಹಿಡಿದು ಒಂದು ಆರ್ಟಿಸ್ಟ್ವರೆಗೂ ಅದರ ಮೇಲೆ ಒಂದು ಪ್ರೀತಿಯಿಂದ ಬರೋರು. ನಾನು ಪ್ರೀಮಿಯರ್ ಸ್ಟುಡಿಯೋಲ್ಲಿ ನೋಡ್ತಾ ಇದ್ದೆ. ಅವ್ರಿಗೆ ದಿನಕ್ಕೆ 50 ಪೈಸೆನೋ 70 ಪೈಸೆನೋ ಕೂಲಿ ಅಷ್ಟೇ. ಊಟ ತಿಂಡಿ ಕೊಡ್ತಾಯಿದ್ರು ಅಷ್ಟೇ. ಅವ್ರಿಗೆ ಯಾತ ಕೆಲಸ ಮಾಡ್ತಾಯಿದ್ರು ಅಂದರೆ ಅದ್ರ ಮೇಲೆ ಆಸೆ, ಸಿನಿಮಾನು ಆಸೆ. ಲೈಟ್ ಬಾಯಿಂದ ಹಿಡಿದು ಪ್ರೊಡಕ್ಷನ್ ಹುಡುಗ ನನಗೆ ಎಷ್ಟು ಜನ ಕೇಳ್ತಾ ಇದ್ದೆ ಇಲ್ಲೇ, ಯಾಕೆ ಹಿಂಗೆ ಮಾಡ್ತೀರಾ ಅಂತ. ಪ್ರೊಡಕ್ಷನ್ ಹುಡುಗರುಗಳು ಬಂದ್ಬಿಡೋರು ಪಾಪ ಇಲ್ಲಿ ಕೆಲಸ. ಅವ್ರಿಗೂ ಸಿನಿಮಾ ಮೇಲೆ ಆಸೆ. ಎಷ್ಟು ಆಸಕ್ತಿಯಂಗೆ ಕೆಲಸ ಮಾಡೋರು ಅಂದರೆ ಪಾಪ ರಾತ್ರಿ ಆದರೆ ಅಲ್ಲಿ ಗಾಂಧಿನಗರದಲ್ಲಿ ಎಲ್ಲೋ ಇದ್ರ ಮೇಲೆ ಮಲಗಿರೋರು, ಇದು ಮಾಡೋರು, ಎಲ್ಲೋ ಮಲಗಿರೋರು ಮಾಡಿ ಇದೆಲ್ಲ ಹೋಗಿ ನಾವು ಓದಿಲ್ಲ ಸರ್, ಅದಿಲ್ಲ. ಹೋಗಿ ಒಂದು ಹೋಟ್ಲಲ್ಲಿ ಕೆಲಸ ಸೇರ್ಕೊಂಡು ಆರಾಮಾಗಿ ಊಟ ಮಾಡ್ತೀರಾ, ಕೆಲಸ ಮಾಡ್ತೀರ, ರಾತ್ರಿ ನಿದ್ದೆ ಮಾಡ್ತೀರ. ನಮ್ಮ ಸಿನಿಮಾದಲ್ಲಿ ಅವ್ರಿಗೆ ಇದಿರೋದು ಸಿನಿಮಾ ಏನಂತಾರೆ ಫ್ಯಾಷನ್, ಹೌದು, ಒಂಥರ ಹುಚ್ಚು ಥರ, ಆಸಕ್ತಿ, ಹವ್ಯಾಸ. ನಾನು ಸಿನಿಮಾದಲ್ಲೇ ಏನಾದ್ರು ಮಾಡಬೇಕು. ಹೌದೌದು. ನನಗೇನು ಅಲ್ಲಿ ಹೋದ್ರೆ ನಾನು ಇನ್ನೂ ಚೆನ್ನಾಗಿರ್ಬೋದು. ಪ್ರೊಡಕ್ಷನ್ ಹುಡುಗ ಆವಾಗಿನ ಪೀರಿಯಡಲ್ಲಿ ಒಂದು ಹೋಟೆಲಲ್ಲಿ ಕೆಲಸ ಸೇರ್ಕೊಳ್ಬೋದಿತ್ತಲ್ವ. ಸಿದ್ರೆ ಅವನಿಗೆ ಒಂದು ಇದಿತ್ತು, ಊಟ ತಿಂಡಿ ಸಿಕ್ಕೋದು, ರಾತ್ರಿ ಮಲ್ಕೊಳ್ಳೋಕೆ ಜಾಗ ಇರೋದು, ತಿಂಗಳಿಗೆ ಒಂದಿಷ್ಟು ಸಂಬಳ ಸಿಕ್ಕೋದು. ಇಲ್ಲಿ ಕೆಲಸ ಇದ್ದಿದ್ದ ದಿವಸ ದುಡ್ಡು, ಅವತ್ತು ಊಟ, ಇಲ್ಲಿದ್ದಾಗ ಇಲ್ಲ ಇರ್ತಾಯಿದ್ರು. ಪ್ರೀಮಿಯರಲ್ಲಿ ಆ ಹುಡುಗರುಗಳು ನೋಡಿ ಲೈಟ್ ಬಾಯ್ಸ್ ಎಷ್ಟು ಇದ್ರು ಅಂತ. ಒಂದು ದಿವಸ ಹೇಳ್ತೀನಿ, ನಾನು ಒಂದು ಕೆಲವು ಕಡೆ ಹೇಳಿದೆ. ಒಬ್ಬ ಹುಡುಗ ಇದ್ದೆ, BCom ಮಾಡಿದ್ದಾನೆ, ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದಾನೆ. ಅವ್ನು ಏನಾಯಿತು, ಈ ಬಿಳಿಯಂತಿ ಶೂಟಿಂಗ್ನಲ್ಲಿ ಬಿಳಿಯಂತಿ ಶೂಟಿಂಗು ನಡೀತಾಯಿದೆ. ಕ್ಯಾಮ್ರಾ ಟ್ರಾಲಿ ಶಾಟ್ ಹಾಕಿದ್ದಾರೆ ಪುಟ್ಟಣ್ಣವರು. ಅದು ಮೂಮೆಂಟು ಪುಟ್ಟಣ್ಣವ್ರದ್ದು ಏನಂದರೆ ಕ್ಯಾಮ್ರಾ ಟ್ರಾಲಿ ಅಂದರೆ ಆ ಸಾಂಗ್ ರಿದಮ್ ಏನಿರುತ್ತೆ ಅದೇ ಮೂಮೆಂಟಲ್ಲಿ ಹೋಗಬೇಕು. ಆಕೆ ಸಾಂಗ್ ರಿದಮ್ಲೆ ಮೂಮೆಂಟ್ ಇರಬೇಕು, ಆ ಸ್ಪೀಡು ಅದೆಲ್ಲ ಮಾಡೋರು. ಇವನಿಗೆಲ್ಲ ಅವಾಗ ಏನು ಮಾಡ್ತಾಯಿದ್ರು, ಕ್ಯಾಮ್ರಾ ಅಸಿಸ್ಟೆಂಟ್ಸು ಮತ್ತು ಲೈಟ್ ಬಾಯ್ಸ್ ಇವರೇ ತಳ್ಳಬೇಕು. ಅವ್ರಿಗೆ ಕ್ಯಾಮ್ರಾ ಮ್ಯೂಸಿಕ್ ನಾಲೆಜ್ ತಳ್ಳೋದು ಅಷ್ಟೇ. ಯಾವ ಸ್ಪೀಡಲ್ಲಿ ತೆಗಿಬೇಕು ಏನು ಆ ರಿದಮ್ ಗೊತ್ತಿಲ್ಲ. ಒಂದು 3-4 ಟೇಕ್ ಆಗೋಯ್ತು. ಕೋಪ ಬಂದುಬಿಡ್ತು. ಪುಟ್ಟಣ್ಣವ್ರು ಹೊಡೆದ್ಬಿಟ್ರು. ಬೇಜಾರಾಗೋಯ್ತು. ಏನು ಎಷ್ಟು ಸಲ ಹೇಳ್ತೀನಿ ಹಿಂಗೆ ತಳ್ಳೋದು ಅಂತೇಳಿ ಬಡಿದ್ಬಿಟ್ರು. ಅವ್ರನ್ನ ಬೇಜಾರಾಗೋಯ್ತು, ಇವ್ರಿಗೂ ಬೇಜಾರಾಗೋಯ್ತು. ಪುಟ್ಟಣ್ಣವ್ರಿಗೆ ಸುಮ್ಮನೆ ಕೂತ್ಬಿಟ್ರು ಸ್ವಲ್ಪ ಹೊತ್ತು. ಅವ್ರ ಪುಟ್ಟಣ್ಣ ಸೆಟ್ಟಲ್ಲಿ ಹಂಗೆ ಏನಾದರೂ ಈ ಥರ ಇನ್ಸಿಡೆಂಟ್ ಆದರೆ ಪಿನ್ ಡ್ರಾಪ್ ಸೈಲೆಂಟ್ ಆಗಿಬಿಡುತ್ತೆ, ಕೂತಿರ್ತಾರೆ, ಯಾರೂ ಮಾತಾಡಲ್ಲ. ಆಮೇಲೆ ಪುಟ್ಟಣ್ಣ ಒಂದು 10 ನಿಮಿಷ ಆದಮೇಲೆ ಬಂದು, ಬಾರೋ ಇಲ್ಲಿ, ಏನು ನಿನ್ನ ಹೆಸರು? ಕಾಳ. ಏನು ಓದಿದ್ದೆ? BCom. ಅವ್ರಿಗೆ ಅಳು ಬಂದುಬಿಡ್ತು ಪುಟ್ಟಣ್ಣವ್ರಿಗೆ. BCom ಓದಿ ಲೈಟ್ ಬಾಯ್ ಆಗಿದೆ. ಅಲ್ಲ ಕಣ, ನಾನು ಎಷ್ಟು ಸಲ ಹೇಳಿದ್ದೀನಿ ಮ್ಯೂಸಿಕ್ಕು ಈ ಥರ. ಸರ್ ನನಗೆ ಮ್ಯೂಸಿಕ್ ನಾಲೆಜ್ ಗೊತ್ತಿಲ್ಲ ಸರ್, ನನಗೆ ಏನೂ ಗೊತ್ತಿಲ್ಲ, ಸಿನಿಮಾ ಆಸೆ ಸರ್. ಆವಾಗ ಅವ್ರಿಗೆ ಭಾಳ ಬೇಜಾರಾಗೋಯ್ತು. ನಾನು ಇಂಥ BCom ಓದಿರೋ ಹುಡುಗ ನಾನು ಹೊಡೆದಿದ್ದೀನಿ, ಅವನು ಯಾತಕ್ಕೆ ಬಂದಿದ್ದಾನೆ ಸಿನಿಮಾ ಇದಕ್ಕೆ ಬಂದು ಜಾಬ್ ಕಾಯಕ್ಕೆ ಎಷ್ಟಿದೆ ದುಡ್ಡು ತಗೊಂಡು ಇಟ್ಬಿಟ್ಟು ನೋಡೋ ಹಂಗಲ್ಲ ಹಿಂಗೆ. ಆಮೇಲೆ ಅವ್ರ ಅಸಿಸ್ಟೆಂಟ್ ಕರೆದು, ದತ್ತು ಇದ್ದಾರೆ, ಇನ್ಮೇಲೆ ಕ್ಯಾಮ್ರಾ ಟ್ರಾಲಿಗೆಲ್ಲ ಅವ್ರು ತಳ್ಳಬಾರ್ದು, ನೀವು ಅಸಿಸ್ಟೆಂಟ್ ಡೈರೆಕ್ಟ್ರ್, ನನಗೆ ನಿಮಗೆ ಮ್ಯೂಸಿಕ್ ನಾಲೆಜ್ ಇರಬೇಕು, ನೀವು ತಳ್ಳಬೇಕು, ಇನ್ಮೇಲೆ ಇವರೆಲ್ಲ ತಳ್ಳಬಾರ್ದು ಅಂಥೇಳಿ ಅವ್ರಿಗೆಲ್ಲ ತಳ್ಸೋರು, ಅಸಿಸ್ಟೆಂಟ್ ಡೈರೆಕ್ಟ್ರಿಗೆಲ್ಲ. ಯಾಕೆಂದರೆ ಅವ್ರಿಗೆ ಮ್ಯೂಸಿಕ್ ನಾಲೆಜ್ ಇದೆ. ಏನು ಅವ್ರ ಸಾಂಗ್ ಇದರಲ್ಲಿ ಎಲ್ಲಿ ನಿಲ್ಲಬೇಕು, ತಿರ್ಗಾ ಟೇಕ್ ಆಫ್ ತೊಗೋಬೇಕು, ಈ ಥರ ಅಷ್ಟು ಇದಿರುತ್ತೆ. ನೀವು ಪುಟ್ಟಣ್ಣವ್ರ ಪಿಕ್ಚರಲ್ಲಿ ನೋಡಬೇಕು, ಟ್ರಾಲಿ ಮೂಮೆಂಟ್ಸ್ ಆಗಲಿ, ಇದಾಗಲಿ, ಝೂಮ್ ಮೂಮೆಂಟ್ಸ್ ಆಗಲಿ, ಎಲ್ಲ ರಿದಮ್ಯಾಟಿಕ್ ಇರುತ್ತೆ. ಸುಮ್ಮನೆ ಅನ್ನೆಸರಿ ಟ್ರಾಲಿ ಇಲ್ಲಿ ತಳ್ಳೋ ಅಲ್ಲಿ ತಳ್ಳೋ ಸುಮ್ಮನೆ ಝೂಮ್ ಮಾಡೋ ಇರೋದಿಲ್ಲ, ಇದೆಲ್ಲ ಇದಿರುತ್ತೆ. ಸೊ ನನಗೆ ಈಗ ನೀವು ಪುಟ್ಟಣ್ಣನವರ ಇನ್ಸಿಡೆಂಟ್ ಹೇಳಿದ್ರಿಂದ ಇದೇ ರೀತಿ ನಿರ್ದೇಶಕರು, ನಿರ್ಮಾಪಕರು, ನಟರು ಎಷ್ಟು ಸಾಧ್ಯ ಆಗುತ್ತೋ ಅಥವಾ ಎಷ್ಟು ಜನಗಳ ಬಗ್ಗೆ ನಿಮ್ಗೆ ಹೇಳಬೇಕು ಅಂತ ಅನಿಸಿದೆಯೋ ಆ ಥರ ಒಬ್ಬೊಬ್ಬರ ಬಗ್ಗೆ ನಿಮ್ಮ ಅನುಭವವನ್ನು ಕೇಳಬೇಕು ಅಂತ ನಾನು ಮುಖ್ಯವಾಗಿ ಬಂದದ್ದು. ಪುಟ್ಟಣ್ಣವ್ರ ಬಗ್ಗೆ ಹೇಳಿ ಸರ್.
ನೀವು ಬೆಳ್ಳಿ ಮೋಡದಿಂದ ಶುರು ಮಾಡಿದ್ರಿ, ಆಮೇಲೆ ಅವರಲ್ಲಿ ಒಂದು 10-14 ಸಿನಿಮಾಗಳನ್ನು, ಸುಮಾರು 10 ಸಿನಿಮಾ ಮಾಡಿದ್ದೀರಿ. ಆ 10 ಸಿನಿಮಾದ ಒಂದು ಎಕ್ಸ್ಪೀರಿಯನ್ಸ್, ಅಲ್ಲಲ್ಲಿ ಪುಟ್ಟಣ್ಣ ಭಾಳ ಜೋರು ಅಂತಾರೆ, ಪುಟ್ಟಣ್ಣ ಸಿಟ್ಟು ಅಂತಾರೆ, ಪುಟ್ಟಣ್ಣ ಹೊಡೆತಿದ್ರು ಅಂತಾರೆ. ಇವನ್ನ ಯಾವುದರಲ್ಲಿ ನಾಗರಾವು ಸಿನಿಮಾದಲ್ಲೇ ಕಾಣುತ್ತೆ, ಆರತಿ ಕೂಡ ಅವರು ಅಶೋಕ ಹೋಟೆಲ್ ಅದರ ಶೂಟಿಂಗಲ್ಲಿ ಹೊಡೆದದ್ದನ್ನು ಅವ್ರು ನೆನಪಿಸ್ಕೊಳ್ತಾ ಇದ್ರು. ಸೊ ನಿಮ್ಮವರ ಒಡನಾಟ ಹೇಗಿತ್ತು? ನೀವು ಕಂಡ ಪುಟ್ಟಣ್ಣ ಹೇಗೆ? ಪುಟ್ಟಣ್ಣ ಅವರು ಅಂದರೆ ಏನು, ಅವ್ರಿಗೆ ಪ್ರತಿಯೊಂದು ಕೆಲಸನೂ ಗೊತ್ತಿತ್ತು ಅವ್ರಿಗೆ. ಪುಟ್ಟಣ್ಣ ಅವ್ರಿಗೆ ಸಿನಿಮಾ ವಿಭಾಗದಲ್ಲಿ ಇಂಥದ್ದು ಗೊತ್ತಿಲ್ಲ ಅಂತ ಹೇಳೋಂಗಿಲ್ಲ. ಅದೇ ರೀತಿ ಅರ್ಧ ಕುಡ್ದ ಹಾಗೆ ಎಲ್ಲ ವಿಭಾಗನೂ ಅವ್ರಿಗೆ ಗೊತ್ತಿತ್ತು. ಕ್ಯಾಮ್ರಾ, ಮ್ಯೂಸಿಕ್ಕು, ಸಾಹಿತ್ಯ, ಎಡಿಟಿಂಗು ಎಲ್ಲ ನಾಲೆಡ್ಜು ಪೂರ ಇದ್ದಿದ್ದರಿಂದ ಅವರು ಅಷ್ಟು ಇದಾಗಿ ಇದು ಮಾಡೋಯಿತು. ಮತ್ತು ಇನ್ನೊಂದು ಏನಂದರೆ ಅವರಲ್ಲಿ ನಟನೆ ಮಾಡಿ ತೋರಿಸ್ಬಿಡೋರು. ನೀವು ಅದನ್ನು ಇಮಿಟೇಟ್ ಮಾಡಿ ಅವ್ರು ಹೇಳೋದ್ರಲ್ಲಿ 25 ಭಾಗ 50 ಭಾಗ ಮಾಡಿದ್ರೆ ನೀನು ಒಳ್ಳೆ ಆ್ಯಕ್ಟ್ರ್. ಹೌದು, ಕರೆಕ್ಟ್. ಅವರು ಪ್ರತಿಯೊಂದು ಮಾಡಿದ್ರು, ಮೂಮೆಂಟು, ಬಾಡಿ ಲ್ಯಾಂಗ್ವೇಜು ಪ್ರತಿಯೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀನು ಆ್ಯಕ್ಟ್ರ್ ಆಗಬೇಕು ಅಂತ ಬಂದಾಗ ನೀನು ಫಾಲೋ ಮಾಡಿ ಅದಕ್ಕೆ ಇದು ಮಾಡೋಕ್ಕೆ ಇಮಿಟೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀನು ಯಾತಕ್ಕೆ ಆ್ಯಕ್ಟ್ರು? ವೆಸ್ಟ್. ಹಾಂ, ಅದನ್ನು ತಿಳ್ಕೊಂಡಿರೋರು ಆರ್ಟಿಸ್ಟು. ಅವ್ರು ಬೈದರೆ ಹೊಡೆದದ್ದು ನಾನಂತೂ ನೋಡಿಲ್ಲ. ಬೈಯೋದು ಗೊತ್ತಿತ್ತು, ಹೊಡೆದ್ರು ಅಂತ ಹೇಳೋದೆಲ್ಲ ಇದು ಬೈಯೋದು ನೋಡಿದ್ದೀನಿ ನಾನು. ಬೈಯೋದು ಯಾಕಂದರೆ ಕಾರಣ ಇರೋದು ಬೈಯೋದಕ್ಕೆ. ಮತ್ತು ಯಾವ ಆರ್ಟಿಸ್ಟು ಬೇಜಾರು ಮಾಡ್ಕೊಂಡಿಲ್ಲ. ಹೌದು, ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ಬೈತಿದ್ದಾರೆ, ನಾನು ಏನು ತಪ್ಪು ಮಾಡಿದ್ದೀನಿ ಅಂಥೇಳಿ ಅವರು ತಿಳ್ಕೊಳ್ಳೋರಿಗೆ ಕಷ್ಟ ಆಗೋದು ಅಷ್ಟೇ. ಆಮೇಲೆ ಅವರು ಸರಿ ಹೋಗೋದು. ಆದ್ದರಿಂದ ಪುಟ್ಟಣ್ಣ ಪಿಕ್ಚರ್ ಬೈತಾರೆ ನಾನು ಹೋಗಲ್ಲ ಅಂತ ಯಾವ ಆರ್ಟಿಸ್ಟು ಹೇಳಿಲ್ಲ. ಎಲ್ಲರೂ ಇನ್ನೂ ಬೇಕು ಅಂತಲೇ ಇದ್ದರು, ಮಾಡಬೇಕು ಅಂತಲೇ ಇದ್ದರು, ಇದು ಮಾಡ್ತಿರ್ಲಿಲ್ಲ. ಅವರು ಹೇಳೋದು ಹೌದು, ಅವ್ರು ಬೈಯೋದ್ರಲ್ಲಿ ಇದೆ ಕಾರಣ ಇದೆ. ಕಾರಣ ಇಲ್ಲದೆ ಬೈತಾ ಇಲ್ಲ. ನಾನು ತಪ್ಪು ಮಾಡ್ತಾಯಿದ್ದೀನಿ, ನಾನು ಅವಾಗ ಹೇಳೋದು ಕ್ಯಾಚ್ ಮಾಡ್ತಾಯಿಲ್ಲ. ಎಲ್ಲೋ ಒಂದು ಸಣ್ಣದ ಇದಿರುತ್ತೆ. ಈಗೊಂಥರ ಡಬ್ಬಿಂಗ್ನಲ್ಲಿ ನಾವು ಮಾಡ್ಕೊಳ್ಳೋಣ ಬೇಡ ಅಂತ, ಪರ್ಫೆಕ್ಟಾಗಿರಬೇಕು ಡೈಲಾಗು. ಇದು ಈ ಕಡೆ ಫಿಲಮ್ಸಲ್ಲಿ ಡಬ್ ಮಾಡೋರು. ಈಗ ಬೆಳಿಯಂಟಿ ಇದರಲ್ಲೆಲ್ಲ ಡಬ್ಬಿಂಗ್ ಇರಲಿಲ್ಲ, ಡೈರೆಕ್ಟ್ ಅದಲ್ಲ. ಸುಮಾರು ಸಿಂಗ್ ಸೌಂಡ್ ಥರ ಡೈರೆಕ್ಟ್ ಇತ್ತು ಅದೆಲ್ಲ. ಅದರಲ್ಲಿ ಏನು ಪರ್ಫೆಕ್ಟಾಗಿರಬೇಕಿತ್ತು ಡೈಲಾಗ್ಸು ಇದು ಎಲ್ಲ. ಅದರಿಂದ ಇದು ಮಾಡೋರು ಏನು ತೊಂದರೆ ಏನಾಗ್ತಿರ್ಲಿಲ್ಲ. ಸೊ ಇನ್ನಿಷ್ಟೊಂದಿಷ್ಟು ಏನಾದ್ರು ಘಟನೆ ಏನಂದರೆ ಅವ್ರ ಹತ್ರ ಸೆಟ್ಟಲ್ಲಿ ಅಂದರೆ ತುಂಬ ಡಿಸಿಪ್ಲಿನ್ಡ್ ಇರೋದು. ಯಾರು ಒಂದು ಅನ್ನೆಸರಿ ಸಿನಿಮಾ ಆ ಸಂದರ್ಭಕ್ಕೆ ಏನು ಮಾತಾಡಬೇಕೋ ಅಷ್ಟು ಮಾತು ಬಿಟ್ಟು ಬೇರೆ ಯಾರೂ ಆಡ್ತಾ ಇರಲಿಲ್ಲ. ಅವರು ಹೆಚ್ಚು ಸೆಟ್ಸಲ್ಲಿ ವರ್ಕ್ ಮಾಡ್ತಾಯಿದ್ದಾಗ ಸೆಟ್ಟು ಒಳಗೆ ಬರುವಾಗ ಫ್ಲ್ಯಾಟ್ ಇದರಲ್ಲಿ ನಮಸ್ಕಾರ ಮಾಡಿ ಒಳಗೆ ಬರೋರು. ಬಂದರೆ ಎದುರುಗಡೆ ಅಲ್ಲಿ ಅವ್ರ ರೆಸ್ಟೆಂಟ್ಸ್ ಎಲ್ಲ ದೇವ್ರ ಫೋಟೋಗಳಿಟ್ಟು ಪೂಜೆ ಮಾಡಿ ಎಲ್ಲ ಮಾಡಿ ಧೂಪ ಗಿಪ್ಪೆಲ್ಲ ಹಾಕಿ ಇಟ್ಟಿರಬೇಕು. ಸೆಟ್ ಪೂಜೆ ಬಂದ ತಕ್ಷಣ ಅಲ್ಲಿ ಅವರು ಅದಕ್ಕೆ ನಮಸ್ಕಾರ ಇದು ಮಾಡಿ ಒಂದು 2-3 ನಿಮಿಷ ಪ್ರೇ ಮಾಡಿ ಆಮೇಲೆ ಎಲ್ಲ ಕೂತ್ಕೊಳ್ಳೋರು. ಆಮೇಲೆ ಅವ್ರ ಸೆಟ್ಟಲ್ಲಿ ಹೆಚ್ಚು ರೈಟರ್ಸ್ ಇರಲೇಬೇಕಿತ್ತು. ಅವರ ಬರೆದದ್ದು ಡೈಲಾಗ್ ಬರೆದು 1-2 ಪಿಕ್ಚರಲ್ಲಿ ಬಿಟ್ಟರೆ ಬಾಕಿ ಪಿಕ್ಚರ್ಲೆಲ್ಲ ರೈಟರ್ ಅಲ್ಲೇ ಇರಬೇಕಾಗಿತ್ತು. ಇವರು ಮೊದಲು ಪ್ರಿಪೇರ್ ಆಗಿರೋದು ಸ್ಕ್ರಿಪ್ಟೆಲ್ಲ, ಆದರೂ ಅವರು ಫೈನಲ್ ಚೇಂಜಸ್ ಇರೋದು. ಅಲ್ಲಿ ಕೂತ್ಕೊಂಡು ಅದು ಮಾತಾಡಿ ಸಾವಕಾಶವಾಗಿ ಮಾಡೋರು. ಏನು ಯಾವುದು ಹರಿಬರಿ ಅನ್ನೋದು ಇಲ್ಲವೇ ಇಲ್ಲ. ಈಗ 9 ಗಂಟೆ ಆಗೋಯ್ತು, 10 ಆಯಿತು, 10:15 ಆಯಿತು, ಇನ್ನೂ ಶುರುವಾಗೇ ಇಲ್ಲವೇ ಇಲ್ಲ. ಅವ್ರಿಗೆ ಇದಾಗಿ ಸರಿ ಅನಿಸಿದಾಗ ಮಾಡೋದು. ಬಟ್ ಶಾರ್ಟ್ ತೆಗಿವಾಗಲೂ ಅಷ್ಟೇ, ಫಸ್ಟು ಇದು ಡೈಲಾಗ್ ಇದು ಮಾಡ್ಕೊಳ್ಳೋರು. ಆಮೇಲೆ ಕ್ಯಾಮ್ರಾಮ್ಯಾನ್ಗೆ ಒಂದು ಲೈಟಿಂಗ್ ರಿಹರ್ಸಲ್ ಕೊಡೋರು. ಅವನು ನೋಡ್ಕೋಬೇಕು ಎಲ್ಲೆಲ್ಲ ಅವ್ರ ಮೂಮೆಂಟ್ ಏನು ಅಂತ, ಅದಕ್ಕೆ ತಕ್ಕಂಗೆ ಲೈಟ್ ಮಾಡಬೇಕು ಕ್ಯಾಮ್ರಾಮೆನ್ನು. ಲೈಟಿಂಗ್ ರಿಹರ್ಸಲ್. ಕ್ಯಾಮ್ರಾಮೆನ್ನು ಅಷ್ಟೇ ಡಿಸಿಪ್ಲಿನ್ಡ್ ಆಗಿರಬೇಕು. ಏನು ಮಧ್ಯೆ ಆಮೇಲೆ ಚೇಂಜ್ ಮಾಡೋದು ಇಲ್ಲ. ಅವ್ನಿಗೆ ಏನು ಮೂಮೆಂಟ್ ಕೊಡ್ತಾರೋ ಮಾಡ್ತಾರೆ. ಅವೆಲ್ಲ ಅವ್ರು ಮಾರ್ಕ್ ಹಾಕ್ಕೊಂಡು ಲೈಟಿಂಗ್ ಮಾಡಬೇಕು ಕ್ಯಾಮ್ರಾಮೆನ್ನು. ಎಲ್ಲ ಆದಮೇಲೆ ಫೈನಲ್ ಮಾಡಿ ಫೈನಲ್ ಒಂದು ರಿಹರ್ಸಲ್ ತೊಗೊಂಡು ಟೇಕ್ ಮಾಡಿಬಿಡೋರು. ಅದರಿಂದ ಅವರು ಟೇಕಿಂಗ್ಸ್ ಎಲ್ಲ ಪರ್ಫೆಕ್ಟಾಗಿರೋದಿಲ್ಲ. ನಾವು ಅದೇ ಪ್ರೀಮಿಯರಲ್ಲಿ 7-8 ಶೂಟಿಂಗ್ ಇರೋದು ಒಟ್ಟಿಗೆ. ನಾವೆಲ್ಲ ಮಧ್ಯಾಹ್ನದ ಹೊತ್ತು ಟೆಕ್ನಿಷಿಯನ್ಸ್ ಅಲ್ಲಿ ಇಲ್ಲೆಲ್ಲ ಕೂತ್ಕೊಂಡು
ನಿಮ್ಮ ಫ್ಲೋರಲ್ಲಿ ಎಷ್ಟು ಶಾರ್ಟ್ ನೀವು ಎಷ್ಟು ಶಾರ್ಟ್ ಆಯಿತು ನಮ್ದು 10 ಆಯಿತು 15 ಆಯಿತು. ನಮ್ಮನ್ನು ಕೇಳೋದು ಎಷ್ಟಾಯಿತು 2 ಶಾರ್ಟ್ ಆಯಿತು. ಎರಡೇನಾ ನಾವು 15 ಆಯಿತು 25. ಲೆಂತ್ ಏನಪ್ಪ ಎಡಿಟಿಂಗ್ ಲೆಂತ್ ಅಂದರೆ ಅವ್ರದ್ದು 50 ಅಡಿ ಬಂದಿದ್ರೆ ಇವ್ರು 100 ಅಡಿ ಬಂದಿರೋದು. ಆ ಅದು ಪರ್ಫೆಕ್ಷನ್ ಅಂದರೆ ಅದು ಅಷ್ಟು ಲೆಂತ್ ಇರೋದು ಶಾರ್ಟ್ಸು. ಅವ್ರದ್ದಲ್ಲಿ ನೋಡಿ ನೀವು ಫಿಲಮ್ ಅಬ್ಸರ್ವ್ ಮಾಡಿ, ಟೆಕ್ನಿಕಲಿ ಅಬ್ಸರ್ವ್ ಮಾಡಿದ್ರೆ ತುಂಬ ಕಟ್ಸು ಕಮ್ಮಿ ಇರುತ್ತೆ, ಲೆಂತ್ ಇರುತ್ತೆ ಶಾರ್ಟ್ಸು. ಎಲ್ಲಿ ಅನ್ನೆಸರಿ ಇದಿರಲ್ಲ ಕಟ್ಟಿಂಗ್ಸು. ಬೇಕಾದ ಕಡೆ ಹಾಕ್ತಾರೆ, ಎಕ್ಸ್ಪ್ರೆಷನ್ಸ್ ಬೇಕಾದ ಕಡೆ ಕಟ್ ಮಾಡಿ ಹಾಕ್ತಾರೆ, ಸುಮ್ಮನೆ ಇದು ಮಾಡೋದಿಲ್ಲ. ಕರೆಕ್ಟು. ಆ ಥರ ಎಲ್ಲ ಇದೆ. ವೈಯಕ್ತಿಕವಾಗಿ ಹೇಗೆ ಟೆಕ್ನಿಷಿಯನ್ಸಿಗೆ ಭಾಳ ಬೆಲೆ ಕೊಡೋರು. ಆರ್ಟಿಸ್ಟ್ಗಳಿಗೆ ಏನಿದ್ರು ಅಷ್ಟೇ. ಎಲ್ಲರಿಗೂ ನಮಗೆ ಟೆಕ್ನಿಷಿಯನ್ಸ್ಗೆ ಫಸ್ಟು ಟೆಕ್ನಿಷಿಯನ್ಸ್, ಆಮೇಲೆ ಆರ್ಟಿಸ್ಟ್ ಅವ್ರಿಗೆ ಫಸ್ಟ್ ಟೆಕ್ನಿಷಿಯನ್ಸ್ ಅವರ ಇದರಲ್ಲಿ. ನೀವು ಅವರ ಖಾಸಗಿ ಫೋಟೋಗಳನ್ನು ತುಂಬ ತೆಗೆದಿದ್ದೀರಿ. ಹೌದು. ಖಾಸಗಿ ಅದೇ ಹೇಳೋದು ನನಗೆ ಎಲ್ಲ ಕಡೆ ಅವ್ರ ಮನೆ ಸಮಾರಂಭಗಳು ಅದು ಇದು ಎಲ್ಲ. ಆರತಿ ಮತ್ತು ಪುಟ್ಟಣ್ಣ ಅವ್ರದ್ದು ತೆಗೆದಿದ್ರಿ, ತುಂಬ ಅದ್ಭುತವಾದ ಫೋಟೋ. ಸೊ ಆ ಸನ್ನಿವೇಶಗಳು, ಆ ಫೋಟೋ ತೆಗೆಯುವಂಥ ರೀತಿ ನೀತಿಗಳು, ಅದಕ್ಕೆ ಸ್ಪಂದಿಸುವ ಪುಟ್ಟಣ್ಣ, ಆ ಥರದ್ದವ್ರು ಹೇಗಿದ್ದರು?